ಗೊಳಿಸಲು ಮಕ್ಕಳ ರಂಗ ವೇದಿಕೆ ಸರ್ಕಾರಿ ಪ್ರೌಢಶಾಲೆ ಭೀಮನಹಳ್ಳಿ ತಾಲೂಕು ಚಿತ್ತಾಪುರ ಜಿಲ್ಲಾ ಕಲಬುರಗಿ. ನಾನು ರಾಘವೇಂದ್ರ ಹಳಪೇಟ್ ವಿಶೇಷ ನಾಟಕ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ವಾರಕ್ಕೊಂದು ಕಥೆಯ 21ನೇ ಸರಣಿಗೆ ನಮ್ಮ ಜೊತೆಗೆ ರಾಮಣ್ಣ ಮಡಿವಾಳ ಸರ್ಕಾರಿ ಪ್ರೌಢಶಾಲೆ ಬೂದ್ಗುಂಪ ಕೊಪ್ಪಳ ಜಿಲ್ಲೆಯಲ್ಲಿ ಇವರು ನಾಟಕ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮ 21ನೇ ಸರಣಿಗೆ ಅವರನ್ನು ಈ ಪುಸ್ತಕಗಳನ್ನು ಕೊಡೋದ್ರ ಮುಖಾಂತರವಾಗಿ ನಾವು ಸ್ವಾಗತವನ್ನು ಮಾಡಿಕೊಳ್ತಾ ಅವರನ್ನು ಈ 21ನೇ ಸರಣಿಗೆ ನಮ್ಮ ಈ ವಾರಕ್ಕೊಂದೇ ಕಥೆಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳಬೇಕಾಗಿ ಅವರಲ್ಲಿ ಕೇಳ್ಕೊತೀವಿ. ಸರ್, ಸ್ವಾಗತ ಸರ್. ತಮ್ಮ ಎರಡು ಹಿತನುಡಿಗಳನ್ನು ಹೇಳಬೇಕಾಗಿ ಕೇಳ್ಕೊತೀವಿ ಸರ್. ಸರ್, ನಿಮ್ಮ ರಂಗಗೊಳಿಸಲು ಕಾರ್ಯಕ್ರಮ ಯೂಟ್ಯೂಬ್ ಚಾನಲ್ ನೋಡ್ತಾ ಬಂದಿದ್ದೀನಿ. ಅಲ್ಲಿ ನೀವು ವಿಶೇಷವಾಗಿ ಮಕ್ಕಳಿಗೆ ಕಲ್ಪನಾ ಶಕ್ತಿ ಬೆಳೀಲಿ ಅಂತ ವಾರಕ್ಕೊಂದು ಕಥೆಯನ್ನು ಮಾಡ್ತಾ ಬಂದಿದ್ದೀರಿ. ಇದು ಮೂಲತಃವಾಗಿ ನಾವು ನೋಡಿದಾಗ ಹಿಂದೆ ಪಠ್ಯ ಇರಲಿಲ್ಲ. ನಮ್ಮ ತಾತರ ಕಾಲಕ್ಕೆ ಇರಬೇಕು, ನಮ್ಮ ಕಾಲಕ್ಕೆ ಪಠ್ಯ ಬಂದಿದೆ. ಬಟ್ ನಮಗಿಂತ ಮುಂಚೆ ಹಿಂದೆಲ್ಲ ಹೋದಾಗೆಲ್ಲ ಕಥೆಯನ್ನು ಹೇಳ್ತಾ ಇದ್ರು. ಹಿರಿಯರೆಲ್ಲ ಅಜ್ಜ ತಾತ ಮನೇಲಿ ಇರ್ತಕ್ಕಂಥ ಕಥೆಯನ್ನು ಹೇಳ್ತಾ ಒಂದು ವಿದ್ಯೆಯನ್ನು ಪ್ರಸಾರ ಮಾಡ್ತಾಯಿದ್ರು. ಅಂದರೆ ಮಾನವೀಯ ಮೌಲ್ಯಗಳು ಬೆಳೀತಕ್ಕಂಥ ಕಥೆಗಳು, ಅಥವಾ ಮಕ್ಕಳು ಭಯ ಏನಾದರೂ ಹಂಚ್ಕೊಳ್ಳಿಲ್ಲ ಅಂದರೆ ಭಯದ ಕಥೆಗಳನ್ನು ಹೇಳಿ ಮಕ್ಕಳನ್ನು ಕಂಟ್ರೋಲಲ್ಲಿ ಇಟ್ಕೊಳ್ತಾ ಇದ್ರು. ಆ ರೀತಿಯ ಕಲ್ಪನಾ ಶಕ್ತಿಯನ್ನು ಬೆಳೆಸುವಂಥ ಒಂದು ಕಥೆಯ ಪರಂಪರೆ ನಮ್ಮಲ್ಲಿ ಬಂದಿದೆ. ಒಳ್ಳೆ ರೀತಿಯಿಂದನೇ ಆಯಿತು, ಅಥವಾ ಮಕ್ಕಳನ್ನು ಕಂಟ್ರೋಲ್ ಇಟ್ಕೋಬೇಕಂತ ಕಥೆಗಳನ್ನು ಹೇಳ್ತಾ ಬಂದಿದೆ. ಈಗ ನೀವು ಮಾಡ್ತಕ್ಕಂಥ ಕೆಲಸ ಏನಿದೆ ಅಂದರೆ ಮಕ್ಕಳಲ್ಲಿ ಶಾಲೆಯ ಜೊತೆಗೆ, ಯಾಕಂದರೆ ಇವತ್ತು ನಾವು ಒಬ್ಬ ಯಾವುದೋ ಮಾಸ್ಟರ್ ಪಾಠ ಮಾಡ್ತಿದ್ರಂಗ ಅದು ನಾವು ಕಲ್ಪನೆ ಮಾಡಿಕೊಂಡಾಗ ನಮ್ಮ ಮೆದುಳಲ್ಲಿ ಹೋಗ್ತದೆ, ಅಂದರೆ ನಮ್ಮ ರಕ್ತಗತವಾಗ್ತದೆ. ಹಾಗೆ ಕಥೆಗಳನ್ನು ನೀವು ವಾರ ವಾರ ಮಕ್ಕಳ ಕಡೆಯಿಂದ ಹೇಳಿಸಿ ಅದು ಒಂದೇನಾಗ್ತದೆ, ರೂಢಿ ಆಗ್ತದೆ ಮಕ್ಕಳಿಗೆ. ಹೇಗೆ ನಾವು ಇಮ್ಯಾಜಿನೇಷನ್ ಮಾಡ್ಕೋಬೇಕು, ಒಂದು ಪಾಠ ಮಾಡ್ಬೇಕಾರೆ ಯಾವುದೋ ಒಂದು ವಸ್ತುವಿನ ಬಗ್ಗೆ ಹೇಳ್ಬೇಕಾದ್ರೆ ಅದನ್ನ ಕಲ್ಪನೆ ಮಾಡ್ಕೋತಾವೆ ಮಕ್ಕಳು. ಕಲ್ಪನೆ ಮಾಡ್ತಾ ಏನಾಗ್ತಂದರೆ ಇತರೆ ಶಿಕ್ಷಕರು, ಯಾರು ಸಬ್ಜೆಕ್ಟ್ನ ಶಿಕ್ಷಕರು ಪಾಠ ಮಾಡುವುದನ್ನು ಕೂಡ ಈ ಕಥೆಗಳನ್ನು ಹೇಗೆ ತಮ್ಮ ಮನಸ್ಸಲ್ಲಿ ಇಟ್ಕೋತಾರೋ ಅಥವಾ ನೆನಪಲ್ಲಿ ಇಟ್ಕೋತಾರೋ ಹಾಗೆ ಇಟ್ಕೋತಾ ಈ 6 ಸಬ್ಜೆಕ್ಟಿಗೆ ಕೂಡ ನೀವು ಮಾಡ್ತಕ್ಕಂಥ ಕೆಲಸ ಸಪೋರ್ಟ್ ಮಾಡ್ತಿದ್ದೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಶಾಲೆಯಲ್ಲಿ ನಾವು ಮಕ್ಕಳು ಟೀಚರ್ಸ್ ಎಲ್ಲ ಪಾಠ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಅದೇನಾಗ್ತಿದೆ ಅಂತಂದರೆ ಕೆಲವೊಂದು ವಸ್ತುಗಳನ್ನು ಅವ್ರು ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗಂಗಿಲ್ಲ. ಕೆಲವೊಂದು ಸನ್ನಿವೇಶಗಳಿರ್ಬೋದು, ಕೆಲವೊಂದು ಸಂದರ್ಭಗಳಿರ್ಬೋದು, ಕೆಲವೊಂದು ವಸ್ತುಗಳನ್ನು ಈ ಕಥೆಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಕಥೆಯಲ್ಲಿ ಹೇಳಿದಾಗ ಏನಾಗ್ತದೆ ಅಂದರೆ, ಕಥೆ ಹೇಳ್ತಾ ಮಕ್ಕಳು ಇಮ್ಯಾಜಿನೇಷನ್ ಮಾಡ್ಕೊಳ್ಳುವಂಥ ಒಂದು ಶಕ್ತಿನ ಹೆಚ್ಚಿಗೆ ಮಾಡ್ಕೊಳ್ತಾರೆ. ಹಿಂಗೆ ಹೆಚ್ಚಿಗೆ ಮಾಡ್ತಾ ಏನಾಗ್ತದೆ, ಅದು ನಮ್ಮ ಪಠ್ಯಗಳಿಗೆ ಸಹಾಯ ಆಗ್ತದೆ. ನೀವು ಮಾಡ್ತಕ್ಕಂಥ ಒಂದು ಕೆಲಸ ಮಕ್ಕಳಿಗೆ ಮತ್ತು ಈ ಒಂದು ಶಿಕ್ಷಣಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು. ಕತೆಗೆ ಅಂತ ಬಂದಾಗ ನೀವು ಮಾಡ್ತಕ್ಕಂಥ ಈ ಒಂದು ಉದ್ದೇಶ ಅಂತ ಇಟ್ಕೊಂಡು ನನ್ನ ಅಭಿಪ್ರಾಯ ನೀವು ಮಾಡ್ತಕ್ಕಂಥ ಉದ್ದೇಶ ಇರ್ಬೋದು ಅಂತ. ಅದ್ರ ಜೊತೆಗೆ ಏನಾಗ್ತಿದೆ ಅಂದರೆ, ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಮಕ್ಕಳಿಗೆ ಬೇರೆ ಬೇರೆ ಕ್ಷೇತ್ರಗಳಿದಾವೆ ಅಂತ ಪರಿಚಯ ಮಾಡ್ಕೊಟ್ಟಂಗಾಗುತ್ತೆ. ಯಾರೋ ಒಂದು ಕಥೆಗಳನ್ನು ಓದಿದಾಗ ಅವ್ರಂಗೆ ನಾನು ಕತೆ ಬರೀಬೇಕು, ಅವ್ರಂಗೆ ನಾನು ಕಥೆಗಳನ್ನು ಓದಬೇಕು, ಕವನ ಬರೀಬೇಕು ಅಂತ ಆವಾಗ ಅವ್ರಿಗೆ ನೆನಪಾಗ್ತದೆ. ಇದನ್ನೆಲ್ಲ ಯಾರು ಮಾಡಿದ ಅವ್ರು ಹುಡುಕ್ತಾ ಹೋದಾಗ ಇವತ್ತಿನ ಜ್ಞಾನಪೀಠ ಪ್ರಶಸ್ತಿ ಅವರು ಸಾಲು ಸಿಗ್ತದೆ, ಅಥವಾ ವಚನ ಸಾಹಿತ್ಯ ಸಿಗ್ತದೆ, ಅಥವಾ ಜನಪದ ಸಾಹಿತ್ಯ ಸಿಗ್ತದೆ. ಅಂದರೆ ಈ 6 ಸಬ್ಜೆಕ್ಟ್ ಜೊತೆಗೆ ಇನ್ನೂ ಬೇರೆ ಒಂದು ಕ್ಷೇತ್ರ ಇದೆ. ಈಗ ಉದಾಹರಣೆಗೆ ಕ್ರೀಡೆ ಒಂದು ಹೆಂಗೆ ಅವ್ರು ಪರಿಚಯ ಆಗ್ತಿದೆಯೋ, ಬಟ್ ಸಾಹಿತ್ಯ ಕ್ಷೇತ್ರ ಅಷ್ಟು ಅವ್ರಿಗೆ ಇನ್ನೂ ಪರಿಚಯ ಆಗ್ತಾ ಇದೆ. ನೀವು ಈ ವಾರಕ್ಕೊಂದು ಕಥೆಯನ್ನು ಮಾಡ್ತಾ ಇರೋದ್ರಿಂದ ಏನಾಗ್ತದೆ ಅಂದರೆ, ಇವರು ಸಾಹಿತ್ಯದ ಕಡೆಗೆ ನಮ್ಮ ಮಕ್ಕಳು ಹೆಚ್ಚೆಚ್ಚು ಸಾಹಿತ್ಯ ಕ್ಷೇತ್ರದ ಕಡೆ ಕೃಷಿ ಮಾಡೋದಾಗಲಿ ಅಥವಾ ಅದನ್ನು ತಿಳ್ಕೊಳ್ಳೋಕ್ಕೆ ಆಸಕ್ತಿಯನ್ನು ವಹಿಸ್ತಾರೆ. ಹೀಗಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ನೀವು ನಿಮ್ಮ ಶಾಲೆ ಮಕ್ಕಳು ಮತ್ತು ನೀವು ಮಾಡ್ತಿದ್ರಿ. ಇದಕ್ಕೆ ನಿಮಗೆ ಅನಂತ ಧನ್ಯವಾದಗಳು ಸರ್. ತುಂಬ ಧನ್ಯವಾದಗಳು ರಮಣ ಸರ್. ಕೇಳಿದ್ರಲ್ಲ ರಾಮಣ್ಣ ಸರ್ ಅವರ ಮಾತು. ವಾರಕ್ಕೊಂದು ಕಥೆಯ ಜೊತೆಗೆ ನಾವು ಕವನ, ವಚನ ಸಾಹಿತ್ಯದ ಪರಿಚಯ, ವಚನಕಾರರ ಪರಿಚಯ, ಹಾಗೆ ನಾಟಕಕಾರರ ಪರಿಚಯ, ಇವೆಲ್ಲವೂ ಸಹ ನಮ್ಮ ಈ ವಾರಕ್ಕೊಂದು ಕಥೆಯಲ್ಲಿ ಇಟ್ಕೊಂಡಿದ್ದೀವಿ. ಹಾಗಾಗಿ ಈ ವಾರಕ್ಕೊಂದು ಕಥೆಯ ಬಗ್ಗೆ ತಮಗೆ ಏನಾದರೂ ಹೇಳೋದಿದ್ದರೆ, ನಿಮ್ಮ ಅನಿಸಿಕೆಯನ್ನು ತಿಳಿಸೋದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ತೀರಿ ಅಂತ ಹೇಳ್ತಾ, ಈ 21ನೇ ಸರಣಿಗೆ ಬಂದಿರುವಂಥ ರಾಮಣ್ಣ ಸರ್ ಅವರಿಗೆ ತುಂಬ ಧನ್ಯವಾದವನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ರಂಗಗೊಳಿಸಲು ಮಕ್ಕಳ ರಂಗ ವೇದಿಕೆ ವಾರಕ್ಕೊಂದೇ ಕಥೆಯ 21ನೇ ಸರಣಿಗೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಚಂದ್ರಕಲಾ ತಂದೆ ಈಶ್ವರಪ್ಪ. ನಾನು 9ನೇ ತರಗತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ದಯವಿಲ್ಲದೆ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಜೀವಿಗೆ, ದಯವೇ ಧರ್ಮದ ಮೂಲವಯ್ಯ. ಇದು ಬಸವಣ್ಣನವರ ವಚನವಾಗಿದೆ. ಈಗ ನನ್ನ ಸಹಪಾಠಿಯಾದ ಮಧು ಅವರು ನಿಮ್ಮ ಮುಂದೆ ಒಂದು ಆತ್ಮಕಥೆ ಎಂಬ ಶೀರ್ಷಿಕೆ ಇಟ್ಟುಕೊಂಡು ನಿಮ್ಮ ಮುಂದೆ ಕಥೆ ಹೇಳಲು ಬರ್ತಾ ಇದ್ದಾರೆ. ಅವರಿಗೆ ಸ್ವಾಗತ.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಧು. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳ್ತಿರುವ ಕಥೆಯ ಶೀರ್ಷಿಕೆಯ ಹೆಸರು ಒಂದು ಸಣ್ಣ ಆತ್ಮಕಥೆ. ಒಂದೂರ ಒಬ್ಬ ರಾಜ ಇರ್ತಾನಂತ. ಅವನಿಗೆ 4 ಜನ ಹೆಂಡತಿಯರು ಇರ್ತಾರಂತ. 4 ಜನದಾಗ 4ನೇ ಹೆಂಡತಿ ಮೇಲೆ ರಾಜಾಗ ತುಂಬ ಪ್ರೀತಿ ಇರ್ತದಂತ. 3ನೇ ಹೆಂಡತಿ ಮೇಲೆ ಭೀ ತುಂಬ ಪ್ರೀತಿ ಇರ್ತದಂತ. 2ನೇ ಹೆಂಡತಿ ಮೇಲೆ ಅಷ್ಟಕ್ಕಷ್ಟೇ ಪ್ರೀತಿ ಇರ್ತದಂತ. 1ನೇ ಹೆಂಡತಿ ಮೇಲೆ ತುಂಬ ಮನೋಭಾವನೆ, ಆಕಿನ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಕೆಟ್ಟ ದೃಷ್ಟಿಯಿಂದ ನೋಡೋದು, ತುಂಬ ಮನೋಭಾವನೆ ಇರ್ತದಂತ. ಒಂದಿನ ರಾಜಾಗ ಒಂದು ಕಾಯಿಲೆ ಬರ್ತದಂತ. ಮಾರಣಾಂತಿಕ ಕಾಯಿಲೆ ಅಂತ ಅದ್ರ ಹೆಸರು ಬರ್ತದಂತ. ದಿನ ದಿನ ಅವನ ಆರೋಗ್ಯ ಕೆಟ್ಕೊಂತ ಹೋಗ್ತದಂತ. ಕೆಟ್ಕೊಂತ ಹೋಗೋ ಸಮಯದಾಗ ಆಕಿ ಏನು ಮಾಡ್ತಾನಂತ, ಒಂದಿನ ಕುಂತ್ಕೇಸಿಂದ ಆಲೋಚನೆ ಮಾಡ್ತಾನಂತ. ನಾನು ನನ್ನ 4ನೇ ಹೆಂಡತಿಗೆ ನನ್ನ ಜೊತೆ ಇಹಲೋಕಕ್ಕೆ ಕರ್ಕೊಂಡು ಹೋಗಂತ ಅವ ಅಂತಾನಂತ. ಕರೆಸ್ತಾನಂತ. 4ನೇ ಹೆಂಡತಿ ಬಂದ್ವೇಸಿ ನನಗೆ ನಿಮ್ಮ ಜೊತೆ ಬರೋಕ್ಕಾಗಲ್ರಿ, ನೀವು ಒಬ್ಬರೇ ಹೋಗ್ಬೋದ್ರಿ ಅಂತ. ಆಯ್ತು. ಹಂಗೆ 3ನೇ ಹೆಂಡತಿ ಕೂಡ ಬರ್ತಾ ಅಂತ. ಬಂದ್ವೇಸಿ ನನಗೂ ಕೂಡ ನಿಮ್ಮ ಜೊತೆ ಬರೋಕ್ಕಾಗಲ್ರಿ, ನೀವು ಹೋಗ್ಬೋದಂತ ಅಂತ. ಆಯ್ತು. 2ನೇ ಹೆಂಡತಿ ಬರ್ತಾ ಅಂತ. 3ನೇ ಹೆಂಡತಿ ಏನಾಯ್ತಪ್ಪ ಅಂತಂದ್ರೆ, ನಾವು 2ನೇ ಮದುವೆ ಮಾಡ್ಕೊತೀನಿ ರೀ, ನೀವು ಹೋಗ್ರಿ ಅಂತ. 2ನೇ ಹೆಂಡತಿ ಬಂದ್ವೇಸಿಂದು, ನಾನು ನಿಮ್ಮ ಜೊತೆ ಬರೋಕ್ಕಾಗಲ್ರಿ, ನೀವು ಸಾಯೋ ತನಕ ಇರ್ತೀನಿ, ನೀವು ಸತ್ಮೇಲೆ ಸ್ಮಶಾನದ ಗಂಟೆ ಬರ್ತೀನಿ ರೀ, ಆಮೇಲೆ ನಿಮ್ಮ ಜೊತೆ ಬರೋಕ್ಕಾಗಲ್ರಿ ಅಂತಾಕಿ. ಆಯ್ತು. ಹಂಗೆ 1ನೇ ಹೆಂಡತಿನ ಕರೆಸ್ತಾ ಅಂತ. 1ನೇ ಹೆಂಡತಿನ ಕರೆಸಿದ್ಮೇಲೆ, ನಾನು ನಿಮ್ಮ ಜೊತೆ ಬರ್ತೀನಿ ರೀ, ನೀವೇನು ಟೆನ್ಷನ್ ತೊಗೊಬೇಡ್ರಿ ಅಂತಾಕಿ. ಆಯ್ತು. ನೀನು ನನ್ನ ಜೊತೆ ಬರ್ತೀವಿ, ನಿನ್ನ ಬಗ್ಗೆನ ತುಂಬ ಮನೋಭಾವನೆ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ನಲ್ಲ ಅಂತ. ಆಯ್ತು. ಇರ್ಲಿ ಬಿಡ್ರಿ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತಾಕಿ. ಆಯ್ತು. ಇದು 4ನೇ ಹೆಂಡತಿ, 3ನೇ ಹೆಂಡತಿ, 2ನೇ ಹೆಂಡತಿ, 1ನೇ ಹೆಂಡತಿ ಯಾರಪ್ಪ ಅಂತಂದ್ರೆ, 4ನೇ ಹೆಂಡತಿ ನಮ್ಮ ಶರೀರ. ನಾವು ಸತ್ಮೇಲೆ ನಮ್ಮ ಭೂಮಿ ಮೇಲೆ ಬಿಟ್ಟು ಹೋಗ್ಬೇಕಾಗ್ತದೆ ನಮ್ಮ ಶರೀರನ. ಹಂಗೆ 3ನೇ ಹೆಂಡತಿ ಯಾರಪ್ಪ ಅಂತಂದ್ರೆ ನಮ್ಮ ಆತ್ಮ. ನಾವು ಸತ್ಮೇಲೆ ನಮ್ಮ ಆಸ್ತಿ ಅಂತಸ್ತು ನಾವು ಸತ್ಮೇಲೆ ಅದು ಬೇರೆ ಕೈಗೆ ಹೋಗ್ತದೆ. ಅದೇ 2ನೇ ಮದುವೆ ಅಂತ ಅರ್ಥ. 2ನೇ ಹೆಂಡತಿ ಬರ್ತಾ ಅಂತ. ಆಯ್ತು. 2ನೇ ಹೆಂಡತಿ ಯಾರಪ್ಪ ಅಂತಂದ್ರೆ, ನಮ್ಮ ತಂದೆ ತಾಯಿ, ನಮ್ಮ ಬಂಧು ಬಳಗ ನಾವು ಸತ್ಮೇಲೆ ನಾವು ಸ್ಮಶಾನ ಗಂಟ ಬರ್ತದೆ, ಆಮೇಲೆ ಬರ್ಲದು. 1ನೇ ಹೆಂಡತಿ ಯಾರಪ್ಪ ಅಂತಂದ್ರೆ ನಮ್ಮ ಆತ್ಮ. ನಾವು ಸಾಯೋ ಗಂಟ ಭೀ ಇರ್ತದ. ನಾವು ಎಲ್ಲಿರ್ತೀವಿ ಅಂದ್ರೆ ನಮ್ಮ ಜೊತೆನೇ ಇರ್ತದೆ ಅದು. ಅದ್ರ ಸಲಕ್ಕೆ ನಮ್ಮ ಆತ್ಮಕ್ಕೆ ಬೆಲೆ ಕೊಡ್ಬೇಕು. ಯಾರಿಗೆ ಆಸ್ತಿ ಅಂತಸ್ತಂತ ಆಸ್ತಿಯಿಂದ ಬೀಳಕ್ಕೆ ಹೋಗ್ಬಾರ್ದು. ಧನ್ಯವಾದಗಳು. ಮಧು ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಮುಂದೆ ಇರುವ ಭಾಗ್ಯಶ್ರೀ ಅವರು ಕವನ ವಾಚನ ಮಾಡಲು ಬರ್ತಾ ಇದ್ದಾರೆ. ಅವರಿಗೆ ಸ್ವಾಗತ. ನಮಸ್ಕಾರಗಳು. ನನ್ನ ಹೆಸರು ಭಾಗ್ಯಶ್ರೀ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕವನ. ಕ್ಷಣ ಕ್ಷಣಕ್ಕೂ ಖುಷಿ ನೀಡುವಂತಿರಬೇಕು ಶಿಕ್ಷಣ, ಯಾವತ್ತೂ ನಿಲ್ಲಬಾರದು ಶಿಕ್ಷಣದ ಪಯಣ. ಕೋಗಿಲೆಯ ನಾದದಂತಿರಬೇಕು ಶಿಕ್ಷಣದ ಇಂಪನ, ಮುದ್ರದ ಅಲೆಗಳಂತೆ ಧುಮುಕುತ್ತಿರಬೇಕು ಶಿಕ್ಷಣದ ಕಂಪನ. ಧನ್ಯವಾದಗಳು. ತುಂಬ ಅದ್ಭುತವಾಗಿ ಹೇಳಿದರು. ಭಾಗ್ಯಶ್ರೀ ಅವರಿಗೆ ಧನ್ಯವಾದಗಳು. ನನ್ನ ಸಹಪಾಠಿಯಾದ ಬಿಂದು ಅವರು ನಾಟಕಕಾರರ ಪರಿಚಯ ಇಟ್ಟುಕೊಂಡು ನಾಟಕಕಾರರ ಪರಿಚಯ ಹೇಳಲು ಬರ್ತಾ ಇದ್ದಾರೆ. ಅವರಿಗೆ ಸ್ವಾಗತ. ನಮಸ್ಕಾರ. ನನ್ನ ಹೆಸರು ಬಿಂದು. ನನ್ನ ತಂದೆಯ ಹೆಸರು ಭೀಮಶಂಕರ. ನಾನು ನಾಟಕಕಾರರ ಪರಿಚಯ ಹೇಳುತ್ತೇನೆ. ಕವಿ ಶಿವರಾಮ್ ಕಾರಂತ್. ಪೂರ್ಣ ಹೆಸರು ಕೋಟ ಶಿವರಾಮ್ ಕಾರಂತ್. ಬಿರುದು ಕಡಲ ತೀರ್ಥದ ಭಾರ್ಗವ. ಜನನ ಅಕ್ಟೋಬರ್ 10, 1902. ಸ್ಥಳ ಉಡುಪಿ ಜಿಲ್ಲೆಯ ಕೋಟ. ಮರಣ ಡಿಸೆಂಬರ್ 9, 1997. ತಂದೆ ಶೇಷಕಾರಂತ್, ತಾಯಿ ಲಕ್ಷ್ಮಮ್ಮ. ನಾಟಕಗಳು ವಿಜಯದಶಮಿ, ಬಿತ್ತದ ಬೇಳೆ, ಹಿರಿಯಕನ ಚಾಳಿ ಇತ್ಯಾದಿ. ಆತ್ಮಕಥನ ಹುಚ್ಚು ಮನಸ್ಸಿನ 10 ಮುಖಗಳು. ಕವನಗಳು ರಾಷ್ಟ್ರಗೀತೆ ಸುಧಾಕರ್ ನೀಳವನಗಳು. ಕಥಾ ಸಂಕಲನ ತೆರೆಯ ಮರೆಯಲ್ಲಿ ಹಸಿವು, ಹಾವು, ಕವಿಕರ್ಮ, ಭೂಮಿ ಇತ್ಯಾದಿ. ಕಾದಂಬರಿ ಮರಳಿ ಮಣ್ಣಿಗೆ ಚಿಗುರಿದ ಕನಸು, ಮುಗಿಯದ ಯುದ್ಧ, ಮೈ ಮನಗಳ ಸುಳಿಯಲಿ ಇತ್ಯಾದಿ. ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಇಂದಿರಾ ಗಾಂಧಿ ಪುರಸ್ಕಾರ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಧನ್ಯವಾದಗಳು. ಬಿಂದು ಅವರಿಗೆ ಧನ್ಯವಾದಗಳು. ಕತೆ ಮತ್ತು ಕವನ ಹಾಗೂ ನಾಟಕಕಾರರ ಪರಿಚಯ ಹೇಳಿದಂಥ ಅವರಿಗೆ ನಮ್ಮ ರಂಗಗುಡಿಸಲು ಕಡೆಯಿಂದ ಒಂದು ಕಾಣಿಕೆಯಾಗಿ ಕೊಡ್ತಾ ಇದ್ದೇನೆ. ಕತೆ ಹೇಳಿದಂಥ ಮಧು ಅವರಿಗೆ 4 ಬೀದಿ ನಾಟಕಗಳು ಎಂಬ ಪುಸ್ತಕವನ್ನು ಡಾಕ್ಟರ್ ಬಸವರಾಜ್ ಸಬರದ್ ಅವರು ಬರೆದಿರುವ ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇನೆ.
ಧನ್ಯವಾದಗಳು. ಕವನ ಹೇಳಿದಂಥ ಭಾಗ್ಯಶ್ರೀ ಅವರಿಗೆ ಅಮೆರಿಕದಲ್ಲೊಂದು ಆಯನ, ಲೇಖಕರು ವಿ.ಜಿ. ಶಾಂತಬಾಯಿ, ಇವರು ಬರೆದಿರುವ ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ನಾಟಕಕಾರರ ಪರಿಚಯ ಹೇಳಿದಂಥ ಬಿಂದು ಅವರಿಗೆ ಓಡಿ ಓದಾಕಿ ಕಾದಂಬರಿ, ಬಿ.ಜಿ. ಪಾರ್ವತಿ ವಿ. ಸೋನರೆ, ಈ ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇನೆ. ಧನ್ಯವಾದ. ವಚನ ಕೇಳಿದ್ರಿ ಹಾಗೂ ಕಥೆನೂ ಕೇಳಿದ್ರಿ ಹಾಗೂ ಕವನ ಕೂಡ ಕೇಳಿದ್ರಿ, ನಾಟಕಕಾರರ ಪರಿಚಯ ಕೂಡ ಕೇಳಿದ್ರಿ. ಈ ನಮ್ಮ ವಾರಕ್ಕೊಂದು ಕಥೆಯ 21ನೇ ಸರಣಿಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ತಿಳಿಸಿ. ಧನ್ಯವಾದಗಳು. ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ಈ ನಮ್ಮ 21ನೇ ಸರಣಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.